ವೋಟ್ ಹಕ್ಕಿಂದ ಹಿಡಿದು ಪ್ರತಿಯೊಂದು ಚುನಾವಣೆಯಲ್ಲೂ ಸ್ಪರ್ಧಿಸತಕ್ಕಂಥ ಒಂದು ಹಕ್ಕನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಅವರ ಸಂವಿಧಾನವನ್ನು ಎಲ್ಲ ಓದಿ ಅವರು ಆ ಒಂದು ಇದರಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಚುನಾವಣೆಯಲ್ಲಿ ಸ್ಪರ್ಧಿಸಕ್ಕಂಥ ಒಂದು ಹಕ್ಕು ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ 33% ರಿಸರ್ವೇಷನನ್ನು ಮಾಡಬೇಕು ಅಂತ ನರೇಂದ್ರ ಮೋದಿಜಿಯವರು ಪ್ರಯತ್ನ ಪಟ್ಟರು. ಇವತ್ತು ಪ್ರತಿಯೊಂದು ಇದರಲ್ಲೂ ಹೆಣ್ಣು ಮಕ್ಕಳದು ಮೇಲುಗೈಯಾಗಿದೆ. ಇವತ್ತು ಒಂದು ಗಂಡನಿಗೆ ಹೆಂಡತಿಯಾಗಿ, ಒಂದು ಮಗುಗೆ ತಾಯಿಯಾಗಿ, ಒಂದು ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ, ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದ್ರಿಂದಾಗಿ, ಒಂದು ಏರೋಪ್ಲೇನ್ ಓಡಿಸೋದ್ರಿಂದಾಗಿ, ಒಂದು ಇಂಜಿನಿಯರ್ ಆಗಿ, ಒಂದು ಟೀಚರ್ ಆಗಿ, ಒಂದು ರೈತ ಮಹಿಳೆಯಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಹೆಣ್ಣು ಮಕ್ಕಳು ಮುಂದಿನ ಕೈಯಾಗಿದೆ. ಇವತ್ತು ಅಂಥ ಒಂದು ಹೆಣ್ಣು ಮಗುಗೆ ಒಂದು ಸ್ಥಾನಮಾನ ನೀಡೋದಕ್ಕೆ ಅವರು ಒಪ್ಪಲಿಲ್ಲ ಅಂದರೆ ಅವರು ಹೆಣ್ಣು ಮಕ್ಕಳ ವಿರೋಧಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಇವತ್ತು ಪ್ರಿಯಾಂಕಾ ಗಾಂಧಿಯವರು ಒಂದು ಹೆಣ್ಣು ಮಗು, ನಾವು ಹೆಣ್ಣು ಮಕ್ಕಳು. ಇವತ್ತು ಪ್ರಿಯಾಂಕಾ ಗಾಂಧಿಯವರು ಹೆಣ್ಣು ಮಕ್ಕಳಿಗೆ ಯಾಕೆ ವಿರೋಧನ ಬಯಸಿದ್ರು? ನಾನಿವತ್ತು ಪ್ರಿಯಾಂಕಾ ಗಾಂಧಿಯವರೇ ನಮ್ಗೆ ಹೇಳ್ತೀನಿ, ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಿಮಗೆ ಧಿಕ್ಕಾರವನ್ನು ಬಯಸ್ತಾ ಇದ್ದೇನೆ. ನಾನು ಇವತ್ತು ನಮಗಂತ ಹೆಣ್ಮಕ್ಳಿಗಂತ ಮಾಡಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಮಗೆ 33% ರಿಸರ್ವೇಷನನ್ನು ಕೊಟ್ಟರು. ಅದನ್ನು ತಾವು ಕಸಿದುಕೊಂಡಿದ್ದೀರಿ. ನಮಗೆಲ್ಲ ಭಾಳನೇ ನೋವಾಗಿದೆ. ಇವತ್ತು ಸುಮಾರು 70 ಕೋಟಿ ಹೆಣ್ಣು ಮಕ್ಕಳ ಶಾಪ ನಮಗೆ ತಟ್ಟದೇ ಹೋಗೋದಿಲ್ಲ, ತಟ್ಟುತ್ತೆ. ಯಾಕೆ ನೀವು ಮಾತ್ರ ಹೋಗಿ ಪಾರ್ಲಿಮೆಂಟಲ್ಲಿ ಕುತ್ಕೋಬೇಕಾ? ನೀವು ಮಾತ್ರ ರಾಜಕೀಯ ಮಾಡಬೇಕಾ? ಯಾಕೆ ನಮಗೂ ರಾಜಕೀಯ ಮಾಡೋ ಹಕ್ಕಿಲ್ವಾ? ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೂ ನಮಗೆ ಆ ಹಕ್ಕು ಕೊಟ್ಟಿಲ್ವಾ? ಯಾಕೆ ನೀವು ನಮ್ಮ ಹಕ್ಕನ್ನು ಕಸಿದುಕೊಳ್ತಾ ಇದ್ದೀರಾ? ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಮಗೆ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನದ ಪರವಾಗಿ ನಾವು ಹೋರಾಟ ಮಾಡಿ ನಮ್ಮ 33% ರಿಸರ್ವೇಷನನ್ನು ಪಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕವಾಗಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇವೆ. ಇವತ್ತು ತಾವು ಅಂದ್ಕೊಂಡಿದ್ದೀರಿ ನಾವು ಇವತ್ತು ಉಚಿತ ಬಸ್ ಭಾಗ್ಯ ಕೊಟ್ಟಿದ್ದೀವಿ, ಇವತ್ತು ಏನು ಭಾಗ್ಯಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕೊಟ್ಟಿದ್ದೀವಿ. ಅದೆಲ್ಲನೂ ನಮಗಾಗಿ ಕೊಟ್ಟಿಲ್ಲ ತಾಯಿ. ನೀವು ಎಲೆಕ್ಷನಲ್ಲಿ ಗೆಲ್ಲೋದಕ್ಕಾಗಿ ಮೊದಲೇ ಘೋಷಣೆ ಮಾಡಿ ಎಲೆಕ್ಷನ್ ಗೆಲ್ಲೋದಕ್ಕಾಗಿ ಕೊಟ್ಟಿದ್ದೀರ ಅಷ್ಟೇ ಹೊರತು ನಾವೆಲ್ಲ ಬದುಕೋದಕ್ಕೆ ಕೊಟ್ಟಿಲ್ಲ. ನಾವು ಬದುಕೋದಕ್ಕೆ ಕೊಟ್ಟಿದ್ದು 33% ರಿಸರ್ವೇಷನ್ನು, ಅದನ್ನು ಕಸಿದುಕೊಂಡಿದ್ದೀರಾ. ದಯವಿಟ್ಟು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ಆ ಬಿಲ್ಲನ್ನು ಮತ್ತೆ ಮೋದಿ ಅವರು ಪಾರ್ಲಿಮೆಂಟಿಗೆ ತಂದಾಗ ಅದನ್ನು ಪಾಸ್ ಮಾಡೋ ವ್ಯವಸ್ಥೆನ ತಾವು ಮುಂದುವರಿಸಬೇಕು. ಇಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೇವೆ ಅಂತೇಳಿ ನಾನು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಜೈ ಮೋದಿಜಿ, ಜೈ ಭಾರತ್ ಮಾತಾ ಕಿ ಜೈ.